ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂತೂ ಇಂತೂ ಸೆಮಿಫೈನಲ್ ಲಿಸ್ಟ್ ಕಂತೂ ಯಾವ ಟೀಮ್ಗಳಂತೂ ಗೊತ್ತಾಗೋಯ್ತು. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಹಾಗೆ ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ, ಈ 4 ಟೀಮ್ಗಳಲ್ಲಿ ಫೈನಲ್ ಲಿಸ್ಟ್ಗೆ ಯಾವೆರಡು ಟೀಮ್ಗಳು ಹೋಗ್ತವೆ ಅಂತ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ನನ್ನ ಪ್ರಕಾರ ಸೆಮಿಫೈನಲ್ 1 ಅಲ್ಲಿ ಇಂಡಿಯಾ ಹೋದ್ರೆ ಫೈನಲಿಸ್ಟ್ ಆಗಿ, ಹಾಗೆ ಸೆಕೆಂಡ್ನೇ ಸೆಮಿಫೈನಲ್ ಅಲ್ಲಿ ಸೌತ್ ಆಫ್ರಿಕಾ ಹೋಗುತ್ತೆ. ಏನು T20 ವರ್ಲ್ಡ್ ಕಪ್ ಅಲ್ಲಿ ನೋಡಿದ್ವೋ ಮತ್ತೆ ಅದೇ 2 ಟೀಮ್ಗಳು ಈ ಚಾಂಪಿಯನ್ ಟ್ರೋಫಿಲಿ ಮತ್ತೆ ಮುಖಾಮುಖಿ ಆಗುವಂತ ಎಲ್ಲ ಲಕ್ಷಣಗಳು ಇದೆ. ಹಾಗೆ ಸೌತ್ ಆಫ್ರಿಕನು ಸಹ ಸ್ಟ್ರಾಂಗೆಸ್ಟ್ ಟೀಮ್, ಯಾವ ರೀತಿ ನ್ಯೂಜಿಲೆಂಡ್ಗೆ ಟಕ್ಕರ್ ಕೊಡುತ್ತೆ ಅಂತ ನೋಡೋಣ. ಹಾಗೆ ನಾಳೆ ನಡೀತಾ ಇರೋದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೊದಲನೇ ಸೆಮಿಫೈನಲ್. ಇಲ್ಲಿ ವೆರಿ ಕ್ರೂಷಿಯಲ್ ಆಗಿ ಇಂಪಾರ್ಟೆಂಟ್ ಆಗೋದು ಟಾಸ್. ಹಾಗೆ ಆಸ್ಟ್ರೇಲಿಯಾ ಮೇನ್ ಥಿಂಕ್ ಆಗಿ ನೋಡೋದು ಬ್ಯಾಟಿಂಗ್. ಏನಕ್ಕಂದ್ರೆ ಬೌಲಿಂಗ್ ಅಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಆಸ್ಟ್ರೇಲಿಯಾ, ಅದಕ್ಕೋಸ್ಕರ ಮೇನ್ ಆಗಿ ಟಾಸ್ ವಿನ್ ಆದ್ರೆ ಅವರು ಬ್ಯಾಟಿಂಗ್ ನೋಡ್ತಾರೆ. ಒಂದು ಸ್ವಲ್ಪ ಹೈಯೆಸ್ಟ್ ಟಾರ್ಗೆಟ್ ನ ಕೊಟ್ಟು ಇಂಡಿಯಾಗೆ ಡಾಮಿನೇಟ್ ಮಾಡುವಂತ ಎಲ್ಲ ಲಕ್ಷಣಗಳಿದೆ. ಅದಕ್ಕೋಸ್ಕರ ನಾಳೆ ಆಸ್ಟ್ರೇಲಿಯಾ ಟಾಸ್ ವಿನ್ ಆಗಿ ಮೊದಲಿಗೆ ಬ್ಯಾಟಿಂಗ್ ನ ಆಯ್ಕೆ ಮಾಡುತ್ತೆ ಅಂತ ನನ್ನ ಪ್ರಕಾರ. ಹಾಗೆ ಎರಡನೇ ಸೆಮಿಫೈನಲ್ ಮ್ಯಾಚ್ ಅಂತೂ ವೆರಿ ಇಂಪಾರ್ಟೆಂಟ್ ಆಗೋದು ಟಾಸ್. ಹಾಗೆ ಇಲ್ಲಿವರೆಗೂ ಲಾಹೋರ್ ಅಲ್ಲಿ ಮ್ಯಾಚ್ ನಾವು ನೋಡ್ತಾ ಬಂದ್ರೆ ಮೊದಲನೇ ಮ್ಯಾಚ್ ಚೇಸಿಂಗ್ ಆಗಿದ್ದು ಬಿಟ್ರೆ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ, ಆ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ಅವರು 350 ಪ್ಲಸ್ ಹೊಡೆದಿರ್ತಾರೆ ರನ್, ಅದನ್ನ ಆಸ್ಟ್ರೇಲಿಯಾದವರು ಚೇಸ್ ಮಾಡಿ ವಿನ್ ಆಗ್ತಾರೆ. ಅದಾದ ನಂತರ ನೆಕ್ಸ್ಟ್ ಮ್ಯಾಚ್ ಮತ್ತೆ ಆಸ್ಟ್ರೇಲಿಯಾ ಹೊಸ ಆಫ್ಘಾನಿಸ್ತಾನ್ ಮ್ಯಾಚ್ ನಡೀತಾ ಇರುತ್ತೆ. ಆ ಟೈಮ್ ಅಲ್ಲಿ ಮಳೆ ಬಂದ ಕಾರಣ ಆ ಮ್ಯಾಚ್ ಸಹ ರದ್ದಾಗುತ್ತೆ. ಅದ್ರಲ್ಲೂ ಅಲ್ಲದೆ ಈ ಲಾಹೋರ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗೋದು ಟಾಸ್. ಅದ್ರಲ್ಲೂ ಅಲ್ಲದೆ ಈ ಲಾಹೋರ್ ನ ಪಿಚ್ ಒಂದು ಸ್ವಲ್ಪ ಬ್ಯಾಟಿಂಗ್ ಫೇವರಬಲ್ ಆಗಿರೋ ಕಾರಣ ಟಾಸ್ ಯಾರೇ ವಿನ್ ಆದ್ರೂ ಮೊದಲಿಗೆ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊಳ್ತಾರೆ. ಅದರಲ್ಲೂ ಅಲ್ಲದೆ ಲಾಹೋರ್ ಅಲ್ಲಿ ನಾಳಿದ್ದು ನಡೆಯುವಂತ ಸೆಮಿಫೈನಲ್ಗೆ ಯಾವುದೇ ರೀತಿ ವೆದರ್ ರಿಪೋರ್ಟ್ ಅಲ್ಲಿ ಅಂತೂ ಮಳೆ ಬರೋಂತ ಯಾವುದೇ ಕಂಡೀಷನ್ ಅಂತೂ ತೋರಿಸ್ತಾ ಇಲ್ಲ. ವೆದರ್ ರಿಪೋರ್ಟ್ ನ ಚೆಕ್ ಮಾಡಿ ನೋಡಿದೆ, ನಾಳಿದ್ದು ಯಾವುದೇ ರೀತಿ ಪ್ರಿಸಿಪಿಟೇಷನ್ ಬರಲ್ಲ ಅಂತ ಬರ್ತಾ ಇದೆ. ಆದ್ರೆ ನಾವು ಯಾವುದೇ ರೀತಿ ಅದನ್ನ ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗಲ್ಲ. ಇವಾಗ ಇದ್ದಿದ್ ವೆದರ್ ನೆಕ್ಸ್ಟ್ 5 ನಿಮಿಷದಲ್ಲಿ ವೆದರ್ ಚೇಂಜ್ ಆಗುತ್ತೆ. ಆದ್ರೆ ನಾಳಿದ್ದು ಯಾವ ರೀತಿ ವೆದರ್ ರಿಪೋರ್ಟ್ ಬರುತ್ತೆ ಅಂತ ನೋಡೋಣ. ಹಾಗೆ ನಾನ್ ಚೆಕ್ ಮಾಡಿರೋ ಪ್ರಕಾರ ಯಾವುದೇ ರೀತಿ ನಾಳಿದ್ದು ಮಳೆ ಬರುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸುಸೂತ್ರವಾಗಿ ನಾಳಿದ್ದು ಮ್ಯಾಚ್ ನಡೆಯುತ್ತೆ ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್. ಆ 2 ಟೀಮ್ಗಳಲ್ಲಿ ನ್ಯೂಜಿಲೆಂಡ್ ಟಾಸ್ ವಿನ್ ಆಗಿ ಮೊದಲಿಗೆ ಬಾಲಿಂಗ್ ನ ಆಯ್ಕೆ ಮಾಡ್ಕೋತಾರೆ ಅಂತ ನನ್ನ ಪ್ರಕಾರ. ಆದ್ರೆ ನಾನು ಆಲ್ರೆಡಿ ಹೇಳಿದೆ ಕ್ರೂಷಿಯಲ್ ಆಗಿ ಪಕ್ಕ ಇಲ್ಲಿ ಟಾಸ್ ವೆರಿ ಇಂಪಾರ್ಟೆಂಟ್ ಅಂತ. ಆದ್ರೆ ಮೋಸ್ಟ್ ಆಫ್ ದಿ ಲಾಹೋರ್ ಅಲ್ಲಿ ನಡೆದಿರೋದು ಚೇಸಿಂಗ್, ಅದಕ್ಕೋಸ್ಕರ ಅವರು ಆಲ್ಮೋಸ್ಟ್ ಬಾಲಿಂಗ್ ಮಾಡಕ್ಕೆ ನೋಡ್ತಾರೆ. ಆದ್ರೆ ಸೌತ್ ಆಫ್ರಿಕಾದಲ್ಲಿ ಬಾಲಿಂಗ್ ಅಟ್ಯಾಕ್ ಅಂತ ಅದ್ದೂರಿಯಾಗಿ ಇದೆ. ಯಾವ ರೀತಿ ಡಿಫೆಂಡಿಂಗ್ ನ ಮಾಡ್ತಾರೆ ಅಂತ ನೋಡ್ಬೇಕು ಸೌತ್ ಆಫ್ರಿಕಾದವರು. ಈ 2 ಸೆಮಿಫೈನಲ್ ಅಲ್ಲಿ ಪಕ್ಕ ಮೊದಲನೇ ಸೆಮಿಫೈನಲ್ ಅಲ್ಲಿ ಇಂಡಿಯಾ ವಿನ್ ಆಗಿ, ಹಾಗೆ ಸೆಕೆಂಡ್ನೇ ಸೆಮಿಫೈನಲ್ ಅಲ್ಲಿ ಸೌತ್ ಆಫ್ರಿಕಾ ವಿನ್ ಆಗಿ ಈ 2 ಟೀಮ್ಗಳು ಫೈನಲಿಸ್ಟ್ ಆಗಿ ಹೊರಹೊಮ್ಮುತ್ತೆ. ಹಾಗೆ 9ನೇ ತಾರೀಕು ನೆಕ್ಸ್ಟ್ ಸಂಡೇ ಫೈನಲ್ ಮ್ಯಾಚ್ 2:30ಗೆ ಸ್ಟಾರ್ಟ್ ಆಗೋದು, ನೋಡೋಣ. ವೆರಿ ಎಕ್ಸೈಟ್ ಆಗಿದ್ದೀನಿ. ಅದ್ರಲ್ಲೂ ಅಲ್ಲದೆ ನಾಳೆ ನಡೀತಿರೋ ಮ್ಯಾಚ್ ನಮಗಂತೂ ವೆರಿ ಇಂಪಾರ್ಟೆಂಟ್. ಅದ್ರಲ್ಲೂ ಅಲ್ಲದೆ ICC ಈವೆಂಟ್ ಅಂತ ಬಂದಾಗ ಆಸ್ಟ್ರೇಲಿಯಾ ನಮಗೆ ತಲೆನೋವಂತೂ ಕೊಟ್ಟೆ ಕೊಡುತ್ತೆ. ಅದರಲ್ಲೂ ಅಲ್ಲದೆ ಆಸ್ಟ್ರೇಲಿಯಾದಲ್ಲಿ ಅಷ್ಟೊಂದು ಬಾಲಿಂಗ್ ಅಟ್ಯಾಕ್ ಇಲ್ಲ, ಅದರಿಂದ ನಮ್ಮ ಇಂಡಿಯಾಗೆ ಒಂದು ಸ್ವಲ್ಪ ಅಡ್ವಾಂಟೇಜ್. ಯಾವ ರೀತಿ ಯೂಸ್ ಮಾಡ್ಕೋತಾರೆ ಅಂತ ನಾಳೆ ಗೊತ್ತಾಗುತ್ತೆ. ಹಾಗೆ ನಿಮ್ಮ ಪ್ರಕಾರ ಯಾವೆರಡು ಟೀಮ್ಗಳು ಫೈನಲಿಸ್ಟ್ ಗೆ ಬರುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.